ಗಾಂಧೀಜಿಯವರನ್ನ ಕೊಲೆ ಮಾಡಲು ಪ್ರಮುಖ ಕಾರಣಗಳು ಎನ್ನುವುದರ ಬಗ್ಗೆ ತಿಳಿಯೋಣ. ನೋಡಿ, ನಾಥರಾಮ್ ಗೋಡ್ಸೆ ಅವರು ಮೂಲತಃ ಮಹಾರಾಷ್ಟ್ರದ ಪುಣೆ ನಗರದವರು. ಇವರು ಅತ್ಯಂತ ದೇಶಪ್ರೇಮಿ, ಧರ್ಮ ಪ್ರೇಮಿ ಮತ್ತು ಹಿಂದೂ ರಾಷ್ಟ್ರೀಯವಾದಿ ಇರುವಂತ ಮನಸ್ಥಿತಿ ಹೊಂದಿರುವಂತ ನಾಥರಾಮ್ ಗೋಡ್ಸೆ ಅವರು ಗಾಂಧೀಜಿಯವರನ್ನ ಕೊಲೆ ಮಾಡಲು ಪ್ರಮುಖವಾದ ಕಾರಣ ಯಾಕೆ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳಿಯಬೇಕು. ಅತ್ಯಂತ ಮಹತ್ವದ ವಿಚಾರ. ಸ್ನೇಹಿತರೆ ನೋಡಿ, ನಾಥರಾಮ್ ಗೋಡ್ಸೆ ಅವರ ಭಾವನೆ ಏನಾಗಿರುತ್ತೆ? ದೇಶಕ್ಕೆ, ಇಡೀ ದೇಶದಲ್ಲಿ ಸ್ವಾತಂತ್ರ್ಯದ ಒಂದು ಕಿಚ್ಚು ಹರಿತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ದೇಶಕ್ಕೆ ಉಪ್ಪಿನ ಸತ್ಯಾಗ್ರಹ ಮಾಡುವುದರ ಮೂಲಕ ಭಾರತೀಯನ ಸ್ವತಂತ್ರಗೊಳಿಸ್ತಾರೆ. ಆದ್ರೆ ಗಾಂಧೀಜಿಯವರ ಆಲೋಚನೆ ಬೇರೆ ಇರುತ್ತೆ, ನಾಥರಾಮ್ ಗೋಡ್ಸೆ ಅವರ ಆಲೋಚನೆ ಬೇರೆ ಇರುತ್ತೆ. ನೋಡಿ, 1948 ಜನವರಿ 30ರಂದು ಗಾಂಧೀಜಿಯವರನ್ನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ತಕ್ಷಣ ಅವರು ಓಡಿ ಹೋಗೋದಿಲ್ಲ, ಅವರು ಪೊಲೀಸರಿಗೆ ಶರಣಾಗ್ತಾರೆ. ಆದರೆ ನಾಥರಾಮ್ ಗೋಡ್ಸೆ ಅವರು ತಮ್ಮ ಜೀವನದ ಚರಿತ್ರೆಯಲ್ಲಿ, ತಮ್ಮ ಪುಸ್ತಕದಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಿದರೆ, ನಾನು ಗಾಂಧೀಜಿಯವರನ್ನ ಕೊಲ್ಲಲು ಪ್ರಮುಖ ಕಾರಣಗಳು ಇವೆ. ಅವರು ಸ್ವತಃ ತನ್ನ ಕೋರ್ಟ್ನ ವಾದ ಪ್ರತಿವಾದದಲ್ಲಿ ತಾವೇ ವಾದವನ್ನ ಮಾಡಿ, ನಾನು ಗಾಂಧಿಯನ್ನ ಕೊಂದಿದ್ದು ಸಮರ್ಥನೆ ಮಾಡ್ಕೋತೀನಂತ ಹೇಳಿದ ವ್ಯಕ್ತಿ ಇದೇ ನಾಥರಾಮ್ ಗೋಡ್ಸೆ. ಅಪ್ಪಟ ರಾಷ್ಟ್ರಭಕ್ತ, ಅಪ್ಪಟ ಹಿಂದೂ ಧರ್ಮದ ಸಿದ್ಧಾಂತ ಇರುವಂತಹ ವ್ಯಕ್ತಿ, ಅಪ್ಪಟ ಹಿಂದೂ ರಾಷ್ಟ್ರೀಯವಾದಿ ವಿಚಾರಗಳನ್ನು ಇರುವಂತಹ ವ್ಯಕ್ತಿ ನಾಥರಾಮ್ ಗೋಡ್ಸೆ. ಆದ್ರೆ ಗಾಂಧೀಜಿಯವರನ್ನ ಕೊಲೆ ಮಾಡಲು ಕಾರಣ ಏನೆಂಬುದು ಪ್ರತಿಯೊಬ್ಬ ದೇಶವಾಸಿಗಳಿಗೆ ಅದು ಒಂದು ವಿಚಾರದಲ್ಲಿ ತಳಮಳ ವ್ಯಕ್ತ ಆಗುತ್ತೆ. ನೋಡಿ, ನಾಥರಾಮ್ ಗೋಡ್ಸೆ ಅವರು ಈ ರೀತಿಯಾಗಿ ಹೇಳ್ತಾರೆ. ಮೊದಲನೇದಾಗಿ ಗಾಂಧೀಜಿಯವರು ಮುಸ್ಲಿಮರ ಓಲೈಕೆಯಲ್ಲಿ ಬಿದ್ದಿದ್ದಾರೆ. ಗಾಂಧೀಜಿಯವರು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಆದ್ರೆ ಗಾಂಧೀಜಿಯವರು ಪ್ರಮುಖವಾಗಿ ಮುಸ್ಲಿಮರ ತುಷ್ಟೀಕರಣದಲ್ಲಿದ್ದಾರೆ. ಅದಕ್ಕೆ ನಾನು ಗಾಂಧೀಜಿಯವರನ್ನ ಕೊಲೆ ಮಾಡಲು ಪ್ರಮುಖ ಕಾರಣ ಅಂತ ಹೇಳಿ ನಾಥರಾಮ್ ಗೋಡ್ಸೆ ಅವರು ಈ ರೀತಿಯಾಗಿ ಹೇಳ್ತಾರೆ. ಸ್ನೇಹಿತರೆ ಬನ್ನಿ, ಎರಡನೇ ವಿಚಾರ ನೋಡಿ, ಭಾರತ ಮತ್ತು ಪಾಕಿಸ್ತಾನ ದೇಶವನ್ನು ವಿಭಜನೆ ಆಗಿದ್ದು ಧರ್ಮದ ಆಧಾರದ ಮೇಲೆ. ಆದರೆ ಮಹಾತ್ಮ ಗಾಂಧೀಜಿಯವರು ಹಿಂದೂಗಳನ್ನು ಬಿಟ್ಟು ಅತ್ಯಂತ ಪ್ರೀತಿ ತೋರಿಸ್ತಿರೋದು ಮುಸ್ಲಿಮರ ಕಾಳಜಿ, ಮುಸ್ಲಿಮರ ಮೇಲೆ ಇರುವಂತ ಪ್ರೀತಿ ವಾತ್ಸಲ್ಯ ಹಿಂದೂಗಳ ಮೇಲೆ ಇಲ್ಲ. ಅದೇ ಒಂದು ಸಿಟ್ಟಿನಿಂದ ನಾನು ಗಾಂಧೀಜಿಯವರನ್ನ ಹತ್ಯೆ ಮಾಡಲು ಪ್ರಮುಖ ಕಾರಣ. ಮೂರನೇ ಕಾರಣ ಏನೋ ಅದ್ರ ಬಗ್ಗೆ ನೋಡಿ ತಿಳಿಯೋಣ. ನೋಡಿ, ಮಹಾತ್ಮ ಗಾಂಧೀಜಿಯವರು ಭಾರತ ಮತ್ತು ಪಾಕಿಸ್ತಾನ ಸ್ವಾತಂತ್ರ್ಯ ಸಿಕ್ತು, ಭಾರತಕ್ಕೆ ಎಷ್ಟು ಆದಾಯ ಇರಬೇಕು, ಪಾಕಿಸ್ತಾನಕ್ಕೆ ಎಷ್ಟು ಆದಾಯ ಸೇರಬೇಕು ಅನ್ನೋದು ದೇಶದ ಖಜಾನೆಯಲ್ಲಿ ಭಾರತ ಆಲ್ರೆಡಿ ಚಿತ್ರಹಿಂಸೆ ಅನುಭವಿಸ್ತಾ ಇದೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ. ಆದ್ರೆ ಇದೇ ಮಹಾತ್ಮ ಗಾಂಧೀಜಿಯವರು, ರಾಷ್ಟ್ರಪಿತ ಅನ್ನಿಸಿಕೊಂಡವರು ಮಹಾತ್ಮ ಗಾಂಧೀಜಿಯವರು ಪಾಕಿಸ್ತಾನದ ಸರ್ಕಾರಕ್ಕೆ ಭಾರತದಿಂದ 55 ಕೋಟಿ ರೂಪಾಯಿಗಳನ್ನು ಉಪ್ಪಿನ ಸತ್ಯಾಗ್ರಹ ಮಾಡುವ ಮುಖಾಂತರ ಭಾರತದ ಖಜಾನೆಯಿಂದ ಸುಮಾರು 55 ಕೋಟಿ ರೂಪಾಯಿಗಳನ್ನು ನೆರೆಯ ಇಸ್ಲಾಮಿಕ್ ರಾಷ್ಟ್ರವಾದ ಪಾಕಿಸ್ತಾನಕ್ಕೆ ಒತ್ತಾಯಕ ಮಾಡಿ ಅದನ್ನ ಪಾಕಿಸ್ತಾನಕ್ಕೆ ದುಡ್ಡನ್ನ ಅವರು ಕೊಡಿಸುತ್ತಾರೆ. ಇದೇ ಸಿಟ್ಟಿನಿಂದ ನಾನು ಮಹಾತ್ಮ ಗಾಂಧೀಜಿಯವರನ್ನ ಕೊಲೆ ಮಾಡಲು ಪ್ರಮುಖ ಕಾರಣ ಅಂತ ಹೇಳಿ ಈ ರೀತಿಯಾಗಿ ನಾಥರಾಮ್ ಗೋಡ್ಸೆ ಅವರು ಹೇಳ್ತಾರೆ. ನಾಲ್ಕನೇ ಪ್ರಮುಖ ಕಾರಣ ಏನಂದ್ರೆ ನೋಡಿ, ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ, ಅವರು ಭಾರತದ ರಾಷ್ಟ್ರಪಿತ ಅಲ್ಲ, ಅವರು ಪಾಕಿಸ್ತಾನದ ರಾಷ್ಟ್ರಪಿತ ಅಂತ ಹೇಳಿ ಈ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರನ್ನ ಕೊಲೆ ಮಾಡಲು ಪ್ರಮುಖ ಕಾರಣ ಅಂತ ಹೇಳಿದ ವ್ಯಕ್ತಿ ನಾಥರಾಮ್ ಗೋಡ್ಸೆ ಅವರು. ನೋಡಿ ಸ್ನೇಹಿತರೆ, ಐದನೇ ವಿಚಾರ ಏನಂದ್ರೆ ನಾಥರಾಮ್ ಗೋಡ್ಸೆ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ಅವರು ಭಾರತ ಮತ್ತು ಪಾಕಿಸ್ತಾನ ಧರ್ಮದ ಆಧಾರದ ಮೇಲೆ ವಿಭಜನೆ ಆದದ್ದು ಸತ್ಯ. ಭಾರತದಲ್ಲಿ ಸಾವಿರಾರು ಮುಸ್ಲಿಮರನ್ನ ಓಲೈಕೆ ಮಾಡಿ ಅವರನ್ನ ದೇಶ ಬಿಟ್ಟು ಹೋಗಲಾಗೆ, ಅವರನ್ನ ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಅವರನ್ನ ಪಾಕಿಸ್ತಾನಕ್ಕೆ ಹೋಗಬೇಡಿ ಅಂತ ಹೇಳಿ ವಿನಂತಿಸಿಕೊಳ್ತಾನೆ ಇದೇ ಮಹಾತ್ಮ ಗಾಂಧೀಜಿ. ಹಾಗಾಗಿ ನಾನು ಗಾಂಧೀಜಿಯವರನ್ನ ಕೊಲ್ಲಲು ಪ್ರಮುಖ ಕಾರಣ ಅಂತ ಹೇಳಿ ಈ ರೀತಿಯಾಗಿ ನಾಥರಾಮ್ ಗೋಡ್ಸೆ ಹೇಳ್ತಾರೆ. ಸ್ನೇಹಿತರೆ ಬನ್ನಿ, ಪ್ರಮುಖವಾಗಿ ಆರನೇ ವಿಚಾರ ಏನಂದ್ರೆ, ಮಹಾತ್ಮ ಗಾಂಧೀಜಿಯವರಿಗೆ ಭಾರತದ ಮುಸ್ಲಿಮರ ಮೇಲೆ ಕಾಳಜಿ ಇದ್ದಂಥದ್ದು, ಅದೇ ಧರ್ಮದ ಆಧಾರದ ಮೇಲೆ ವಿಭಜನೆಯಾದ ಪಾಕಿಸ್ತಾನದಿಂದ ಬಂದಂತ ಸಾವಿರಾರು ಲಕ್ಷಾಂತರ ಹಿಂದೂಗಳ, ನಿರಾಶ್ರಿತರ ಹಿಂದೂಗಳ ಮೇಲೆ
ಯಾಕೆ ಮಹಾತ್ಮ ಗಾಂಧೀಜಿಯವರಿಗೆ ಕಾಳಜಿ ಇಲ್ಲ, ಮಹಾತ್ಮ ಗಾಂಧೀಜಿಯವರಿಗೆ ಪ್ರೀತಿ ಇಲ್ಲ, ವಾಸ್ತೆ ಇಲ್ಲ, ಮಮತೆ ಇಲ್ಲ? ಅದು ಮುಸ್ಲಿಮರ ಮೇಲೆ ಪ್ರೀತಿ ಇದೆ. ಹಾಗಾಗಿ ನಾನು ಗಾಂಧೀಜಿಯವರನ್ನ ಕೊಲೆ ಮಾಡಲು ಪ್ರಮುಖ ಕಾರಣ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಹೇಳಿಕೆ ನೀಡಿದ್ದು ಇದೇ ನಾಥೂರಾಮ್ ಗೋಡ್ಸೆ ಅವರು. ನೋಡಿ ಸ್ನೇಹಿತರೆ, ಇನ್ನು ಸಾಕಷ್ಟು ಕಾರಣಗಳಿದಾವೆ. ಭಾರತ ಏನಾಯ್ತು? ಭಾರತ ಜಾತ್ಯತೀತ ರಾಷ್ಟ್ರ ಆಯಿತು. ಆದ್ರೆ ಪಾಕಿಸ್ತಾನ ಯಾವ ದೇಶ ಆಯ್ತು? ಪಾಕಿಸ್ತಾನ್ ಇಸ್ಲಾಮಿಕ್ ಕಂಟ್ರಿ ಆಯ್ತು, ಮುಸ್ಲಿಮರ ದೇಶ ಆಯ್ತು. ಇದನ್ನೆಲ್ಲ ಮನಗಂಡಂತ ರಾಷ್ಟ್ರೀಯವಾದಿ ಹಿಂದುತ್ವವಾದಿ ನಾಥೂರಾಮ್ ಗೋಡ್ಸೆ ಏನ್ ಮಾಡ್ತಾರೆ? ಜನವರಿ 30, 1948ರಂದು ಸಂಜೆಯ ಸಮಯದಲ್ಲಿ ನಾಥೂರಾಮ್ ಗೋಡ್ಸೆವನ್ನ 3 ಸುತ್ತಿನ ಗುಂಡು ಹಾರಿಸುವ ಮೂಲಕ ಗಾಂಧೀಜಿಯನ್ನ ನಾನು ಕೊಲೆ ಮಾಡ್ತೀನಿ ಅಂತ ಹೇಳಿ ಸ್ವತಃ ತಮ್ಮ ಡೈರಿಯಲ್ಲಿ, ತಮ್ಮ ಪುಸ್ತಕದಲ್ಲಿ, ಕೋರ್ಟ್ ನಲ್ಲಿ ಹೇಳಿಕೆ ನೀಡಿದ್ದು ಇದೇ ನಾಥೂರಾಮ್ ಗೋಡ್ಸೆ ಅವರು. ಸ್ನೇಹಿತರೆ, ಬಹುಶಃ ನಮಗೆ ಅರ್ಥ ಆಗಿರಬೇಕು, ಭಾರತದ ರಾಷ್ಟ್ರಪಿತ, ಭಾರತದ ಸ್ವತಂತ್ರ ಪ್ರೇಮಿ, ಉಪ್ಪಿನ ಸತ್ಯಾಗ್ರಹದ ಮೂಲಕ ಇಡೀ ದೇಶದ ಜನರನ್ನ ಒಗ್ಗೂಡಿಸಿದ ಒಬ್ಬ ನಾಯಕನಿಗೆ ಈ ರೀತಿಯಾಗಿ ಕೊಲೆ ಮಾಡಲು ನಾಥೂರಾಮ್ ಗೋಡ್ಸೆ ಅವರ ಬಳಿ ಇದ್ದಂತ ಪ್ರಮುಖ ಕಾರಣ ಹಿಂದೂ ಮತ್ತು ಮುಸ್ಲಿಮರ ನಡುವೆ ವಿಷ ಬೀಜನೆ ಬಿತ್ತಿದ್ದು ಇದೇ ಮಹಾತ್ಮ ಗಾಂಧೀಜಿ. ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಗಾಂಧೀಜಿಯವರು ಮುಸ್ಲಿಮರ ಹಿಂದೆ ಬಿದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮಹಾತ್ಮ ಗಾಂಧೀಜಿಯವರು ಮೇಲುಗೈ ಸಾಧಿಸಿದ್ದಾರೆ ಅಂತ ಒಂದೇ ಭಾವನೆಯಿಂದ ಗಾಂಧೀಜಿಯವನ್ನ ಕೊಲ್ಲಲು ಪ್ರಮುಖ ಕಾರಣ ನಾನು ಒಪ್ಕೋತೀನಿ, ಗಾಂಧೀಜಿಯವರನ್ನ ಕೊಲೆ ಮಾಡಲು ಇದೇ ಪ್ರಮುಖ ಕಾರಣ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಮಾತನ್ನ ಹೇಳಿಕೆ ನೀಡಿದ್ದು ನಾಥೂರಾಮ್ ಗೋಡ್ಸೆ ಅವರು. ಸ್ನೇಹಿತರೆ, ನಾಥೂರಾಮ್ ಗೋಡ್ಸೆ ಅವರಿಗೆ ಗೊತ್ತಿರುತ್ತೆ, ನಾನು ಭಾರತ ಮಾತೆಯ ಮಡಿಲಲ್ಲಿ ನಾನು ಸಾಯ್ತೀನಿ, ನನಗೆ ಗಾಂಧೀಜಿಯವರನ್ನ ಕೊಲೆ ಮಾಡಿದ್ರೆ ಏನಾಗುತ್ತೆ, ನನಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ನನಗೆ ಗೊತ್ತಿರುತ್ತೆ. ಆದ್ರೂ ಕೂಡ ನಾನು ಪ್ರೀತಿಯಿಂದ ನಗುನಗುತ್ತಾ ಅಖಂಡ ಭಾರತದಲ್ಲಿ, ಭಾರತ ತಾಯಿಯ ಮಡಿಲಲ್ಲಿ ನಾನು ಸಾಯಲು ಸಿದ್ಧ, ನಾನು ದೇಶದಗೋಸ್ಕರ ಸಾಯ್ತೀನಿ ಅಂತ ಹೇಳಿದ್ದ ವ್ಯಕ್ತಿ ನಾಥೂರಾಮ್ ಗೋಡ್ಸೆ. ದೇಶದಕ್ಕಿಂತ ಭಾರತ ಮಾತೆಯಕ್ಕಿಂತ ಅತ್ಯಂತ ಯಾರೂ ದೊಡ್ಡವರಲ್ಲ, ಅದಕ್ಕೆ ನನಗೆ ಭಾರತ ಮಾತೆಯೇ ದೊಡ್ಡವಳು. ಹಾಗಾಗಿ ಭಾರತ ಮಾತೆಗೋಸ್ಕರ, ಅಖಂಡ ಭಾರತಕ್ಕಾಗಿ ನಾನು ಸಾಯಲು ಸಿದ್ಧ ಎಂದಿದ್ದು ಇದೇ ನಾಥೂರಾಮ್ ಗೋಡ್ಸೆ ಅವರು. ಇದೇ ನಾಥೂರಾಮ್ ಗೋಡ್ಸೆ ಅವರು ಗಾಂಧೀಜಿಯವರನ್ನ ಪ್ರಮುಖವಾಗಿ ಕೊಲೆ ಮಾಡಲು ಕಾರಣಗಳು ಹೇಳಿದ್ದು. ತಮ್ಮ ಮಾತುಗಳನ್ನ ಈ ರೀತಿಯಾಗಿ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ವಿಚಾರ, ಗಾಂಧಿಯನ್ನು ಕೊಲೆ ಮಾಡಲು ಪ್ರಮುಖ ಕಾರಣ ಏನಂದ್ರೆ, ನೋಡಿ, ಭಾರತ ಅಖಂಡ ಭಾರತವಾಗಿತ್ತು. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ, ಶ್ರೀಲಂಕಾ, ಭಾರತ ಮತ್ತು ಬಾಂಗ್ಲಾದೇಶ್, ಬರ್ಮಾ ಈ ರೀತಿಯಾಗಿ ವಿಭಜನೆ ಮಾಡಲಿಕ್ಕೆ ಕಾರಣ ಯಾರಂದ್ರೆ ಇದೇ ಮಹಾತ್ಮ ಗಾಂಧೀಜಿ. ಹಾಗಾಗಿ ಗಾಂಧೀಜಿಯವರು ಭಾರತದ ರಾಷ್ಟ್ರಪಿತ ಅಲ್ಲ, ಗಾಂಧೀಜಿಯವರು ಪಾಕಿಸ್ತಾನದ ರಾಷ್ಟ್ರಪಿತ ಅಂತ ಹೇಳಿದ್ದು ಇದೇ ನಾಥೂರಾಮ್ ಗೋಡ್ಸೆ ಅವರು. ಹಾಗಾಗಿ ನಾನು ಗಾಂಧಿಯನ್ನ ಕೊಲೆ ಮಾಡಲು ಇದು ಕೂಡ ಪ್ರಮುಖ ಕಾರಣ ಅಂತ ಹೇಳ್ತಾರೆ. ಸ್ನೇಹಿತರೆ, ಬನ್ನಿ, ಗಾಂಧೀಜಿ ಅವರ ಮೇಲೆ ಇಷ್ಟೊಂದು ದ್ವೇಷ ಹುಟ್ಟಲು ಕಾರಣ ಏನು? ಸ್ನೇಹಿತರೆ, ಗಾಂಧೀಜಿಯವರಿಗೆ 4 ಬಾರಿ ಕೊಲೆ ಮಾಡಲು ಸಂಚು ರೂಪಿಸ್ತಾರೆ ನಾಥೂರಾಮ್ ಗೋಡ್ಸೆ ಅವರು. 4 ಬಾರಿ ವಿಫಲ ಆಗ್ತಾರೆ ನಾಥೂರಾಮ್ ಗೋಡ್ಸೆ ಅವರು. 1940, 41, 44ರಲ್ಲಿ ಗಾಂಧೀಜಿಯವರನ್ನ ಕೊಲೆ ಮಾಡ್ಬೇಕಂತೇಳಿ ಒಂದು ಪ್ಲಾನ್ ಸೃಷ್ಟಿ ಮಾಡ್ತಾರೆ. ಇವರಲ್ಲಿ ಸುಮಾರು 8 ಜನ ಆರೋಪಿಗಳಿರ್ತಾರೆ. ಆಪ್ಟೆ ಅಂತೇಳಿ ಮೊದಲನೇ ಆರೋಪಿ ನಾಥೂರಾಮ್ ಗೋಡ್ಸೆ, ಎರಡನೇ ಆರೋಪಿ ಆಪ್ಟೆಯವರು. ಇದರಲ್ಲಿ ಇಬ್ಬರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಸ್ನೇಹಿತರೆ, ಬಹುಶಃ ನೋಡ್ಬೋದು, ಗಾಂಧೀಜಿ ಸತ್ತಾಗ ಇಡೀ ದೇಶ ಸ್ತಬ್ಧವಾಗಿತ್ತು. ಬಾಪೂಜಿ ಅಮರ್ ಹೇ, ಬಾಪೂಜಿ ಅಮರ್ ಹೇ. ಆದ್ರೆ ದೇಶ ಪ್ರೇಮಿ, ಸ್ವಾತಂತ್ರ್ಯ ಪ್ರೇಮಿ, ಹಿಂದುತ್ವದ ವಿಚಾರದಲ್ಲಿರುವಂತ ಮುನ್ನಡೆ ನಾಯಕ ನಾಥೂರಾಮ್ ಗೋಡ್ಸೆ ಏನ್ ಮಾಡ್ತಾರೆ, ಗಾಂಧೀಜಿ ಒಬ್ಬ ಕಪಟ, ಗಾಂಧೀಜಿ ಒಬ್ಬ ಮುಸ್ಲಿಮರ ತುಷ್ಟೀಕರಣ ಬಿದ್ದಂತ ಒಬ್ಬ ನಾಯಕ ಗಾಂಧೀಜಿ ಅಂತ ಹೇಳಿದ್ದು ನಾಥೂರಾಮ್ ಗೋಡ್ಸೆ. ವಾಯ್ ಐ ಕಿಲ್ಡ್ ಗಾಂಧಿ ಅಂತೇಳಿ ತಮ್ಮ ಒಂದು ಸ್ವಂತ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಈ ರೀತಿಯಾಗಿ ಅವರು ಹೇಳಿದ್ದಾರೆ, ವಾಯ್ ಐ ಕಿಲ್ಡ್ ಮಹಾತ್ಮ ಗಾಂಧೀಜಿ ಅನ್ನೋದ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಈ ರೀತಿಯಾಗಿ ಎಳೆಯಾಗಿ ಬಿಚ್ಚಿಟ್ಟು ನಾಥೂರಾಮ್ ಗೋಡ್ಸೆ ಅವರು
ನೋಡಿ ಅವಾಗ ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಈ ಪುಸ್ತಕ ಬಿಡುಗಡೆ ಆಗಲಿಕ್ಕೆ ಪ್ರಯತ್ನ ಆಗುತ್ತೆ. ಆದ್ರೆ ಕೆಲ ವಿರೋಧಿಗಳು ಕೆಲ ದೇಶದ ವಾಸಿಗಳು ಏನ್ ಮಾಡ್ತಾರೆ, ಈ ಪುಸ್ತಕ ಬಿಡುಗಡೆ ಆಗಬಾರ್ದಂತೇಳಿ ಮಾಡ್ತಾರೆ. ಆದ್ರೆ 2015 ನಂತರ ಈ ಪುಸ್ತಕ ಬಿಡುಗಡೆ ಆಗುತ್ತೆ. ಇಡೀ ದೇಶದಲ್ಲಿ ಗಾಂಧೀಜಿಯನ್ನು ಏಕೆ ಕೊಂದೆ ಅನ್ನೋದ್ರ ಪುಸ್ತಕ ಭಾರಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗುತ್ತೆ. ಸ್ನೇಹಿತರೆ, ಇನ್ನು ಸಾಕಷ್ಟು ವಿಚಾರಗಳು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತಮ್ಮ ಭಾವನೆಯಲ್ಲಿ ಇಟ್ಕೊಂಡಿದ್ದು ನಾಥೂರಾಮ್ ಗೋಡ್ಸೆ ಅವರು. ನೋಡಿ, ನಾನು ಭಾರತ ಮಾತೆಗೆ ನನ್ನ ಪ್ರಾಣವನ್ನು ಕೊಟ್ಟಾದರೂ ಕೂಡ ನಾನು ಭಾರತವನ್ನು ಮತ್ತೊಂದು ಭಾರತವನ್ನು ತುಂಡರಿಸಲು ನಾನು ಕೊಡುವುದಿಲ್ಲ, ಅದನ್ನು ಬಿಡುವುದಿಲ್ಲ ಅಂತ ಹೇಳಿದ್ದು ನಾಥೂರಾಮ್ ಗೋಡ್ಸೆ ಅವರು. ಆದ್ರೆ ನಾಥೂರಾಮ್ ಗೋಡ್ಸೆ ಅವರ ವಿಚಾರಧಾರೆಗಳು ಹಿಂದುತ್ವದ ವಿಚಾರಧಾರೆಗಳು. ಅವರು ಹಿಂದೂ ರಾಷ್ಟ್ರ ಅಂತ ಒಂದು ಪತ್ರಿಕೆ ನಿರ್ಮಾಣ ಮಾಡ್ತಾರೆ. ಆ ಪತ್ರಿಕೆ ಮುಖಾಂತರ ಹಿಂದೂಗಳನ್ನ ಬಡಿದೆಬ್ಬಿಸುವುದು, ಹಿಂದೂಗಳನ್ನ ಜಾಗೃತಿ ಮಾಡುವುದು. ಈ ದೇಶದಲ್ಲಿ ಏನಾದ್ರೂ ಹಿಂದೂಗಳು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಮುಂದೊಂದು ದಿನ ಭಾರತ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ ಅಂತ ಹೇಳಿದ್ದು ನಾಥೂರಾಮ್ ಗೋಡ್ಸೆ ಅವರು. ಇದಕ್ಕೆ ನಾನು ಗಾಂಧೀಜಿಯವರನ್ನ ಕೊಂದೆ ಅಂತ ಹೇಳಿ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದು ನಾಥೂರಾಮ್ ಗೋಡ್ಸೆ ಅವರು. ಸ್ನೇಹಿತರೆ ನೋಡಿ, ಭಾರತದಲ್ಲಿ ಎಲ್ಲಾ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಿಂದ ಬಂದಂತ ಎಲ್ಲ ಹಿಂದೂಗಳು ಭಾರತದಲ್ಲಿ ನೆಲೆಯೂರಕ್ಕೆ ಅವರಿಗೆ ಆಸ್ತಿ ಕೊಡಬೇಕು, ಅವರಿಗೆ ಧನ ಸಹಾಯ ಮಾಡಬೇಕು, ಅವರನ್ನ ಸಂರಕ್ಷಿಸಬೇಕಂತ ಹೇಳಿದ್ದು ನಾಥೂರಾಮ್ ಗೋಡ್ಸೆ. ಅಪ್ಪಟ ರಾಷ್ಟ್ರೀಯವಾದಿ ಹಿಂದುತ್ವವಾದಿ ಹೇಳಿದ್ದು ಇದೇ ನಾಥೂರಾಮ್ ಗೋಡ್ಸೆ ಅವರು. ಆದ್ರೆ ಗಾಂಧೀಜಿಯವರಿಗೆ ಯಾಕೆ ನಾನು ಕೊಲೆ ಮಾಡಲು ಮತ್ತೊಂದು ಪ್ರಮುಖ ಕಾರಣ ಏನಂದ್ರೆ, ನೋಡಿ, ಭಾರತದಲ್ಲಿ ಇರುವಂತಹ ಎಲ್ಲಾ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕು. ಒಂದು ವೇಳೆ ಈ ದೇಶದಲ್ಲಿ ಏನಾದ್ರೂ ಅವರನ್ನ ಇಟ್ಟುಕೊಂಡ್ರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಭಾರತ ಅತ್ಯಂತ ದೊಡ್ಡ ಪ್ರಮಾದವನ್ನ ತಗೋಬೇಕಾಗುತ್ತೆ, ಭಾರತ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಗಲಭೆ ಆಗುತ್ತೆ ಅಂತೇಳಿ ಮುಂದಿನ ವಿಚಾರಗಳನ್ನ ಇಟ್ಟುಕೊಂಡು ಗಾಂಧೀಜಿಯವರ ಬಗ್ಗೆ ನಾನು ಕೊಲೆ ಮಾಡ್ತೀನಿ, ಅದಕ್ಕೆ ನಾನು ಕೊಲೆ ಮಾಡಿದ್ದು ಗಾಂಧೀಜಿಯವರನ್ನಂತ ಒಪ್ಕೊಂಡಿದ್ದು ಇದೇ ನಾಥೂರಾಮ್ ಗೋಡ್ಸೆ. ನೋಡಿ, ಇವತ್ತು ಏನೇನೆಲ್ಲ ಆಗ್ತಿದೆ, ಬಹುಶಃ ನಾಥೂರಾಮ್ ಗೋಡ್ಸೆ ಅವರ ಹೇಳಿಕೆಗಳು ಈಗ ಬಹುಶಃ ಒಪ್ಪುವಂತ ಹೇಳಿಕೆಗಳು. ನೋಡಿ ಸ್ನೇಹಿತರೆ, ಗಾಂಧೀಜಿಯವರ ಬಗ್ಗೆ ಅಷ್ಟೊಂದು ದ್ವೇಷ ಇರ್ಲಿಕ್ಕೆ ಕಾರಣ ಹಿಂದೂ ಮತ್ತು ಮುಸ್ಲಿಮರ ನಡುವೆ ವೈಮನುಷ್ಯ. ಇದಕ್ಕೆ ನಾನು ಗಾಂಧೀಜಿಯವರನ್ನ ಕೊಂದೆ ಅಂತ ಹೇಳಿ ನಾಥೂರಾಮ್ ಗೋಡ್ಸೆ ತಮ್ಮ ಮಾತುಗಳಲ್ಲಿ ಈ ರೀತಿಯಾಗಿ ವಿವರಿಸ್ತಾರೆ. ಗಾಂಧೀಜಿ ಅತ್ಯಂತ ಹಿಂದೂಗಳಿಗಿಂತ ಮುಸ್ಲಿಮರನ್ನ ಪ್ರೀತಿ ಮಾಡ್ತಿದ್ರು. ಮುಸ್ಲಿಮರ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ, ಅಷ್ಟೊಂದು ಅವರ ಮೇಲೆ ಕಾಳಜಿ ಇದ್ದಂತೂ ಹಿಂದೂಗಳ ಮೇಲಕ್ಕೆ ಯಾಕೆ ಇಲ್ಲ? ಅದು ಕೂಡ ಪಾಕಿಸ್ತಾನದ ಬಂದಂತ ಸಾವಿರಾರು ಜನರು ಹಿಂದೂಗಳ ಅತ್ಯಂತ ನಿರಾಶ್ರಿತಗಿರೋರಿಗೆ ಬಟ್ಟೆ ಇಲ್ಲ, ಮನೆ ಇಲ್ಲ, ಊಟ ಇಲ್ಲ, ಗತಿ ಇಲ್ಲ, ಅಂತವ್ರ ಮೇಲೆ ಇರಲಾರಂತ ಕಾಳಜಿ ಭಾರತದಲ್ಲಿ ಇರುವಂತ ಮುಸ್ಲಿಮರ ಮೇಲೆ ಯಾಕೆ ಕಾಳಜಿ ಅಂತೇಳಿ ನಾಥೂರಾಮ್ ಗೋಡ್ಸೆ ಈ ರೀತಿಯಾಗಿ ತಮ್ಮ ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ನಾನು ಗಾಂಧೀಜಿಯವರನ್ನ ಕೊಂದೆ ಅಂತ ಹೇಳಿ ನಾಥೂರಾಮ್ ಗೋಡ್ಸೆ ಅವರು ತಮ್ಮ ಮಾತುಗಳನ್ನು ಸ್ಪಷ್ಟಪಡಿಸ್ತಾರೆ. ಸ್ನೇಹಿತರೆ, ಬನ್ನಿ, ಬಹುಶಃ ಇವತ್ತು ಗಾಂಧೀಜಿಯವರನ್ನ ಕೊಲೆ ಮಾಡಲು ಪ್ರಮುಖ ಕಾರಣಗಳು ಅಂತ ಹೇಳಿ ತಾವೆಲ್ಲ ನೋಡ್ಕೊಂಡಿರ್ಬೋದು. ಬಹುಶಃ ಮುಖ್ಯವಾಗಿ ಒಂದು ಪಾಯಿಂಟ್ಸ್ ಹೇಳ್ತೀನಿ ನೋಡಿ ಸ್ನೇಹಿತರೆ. 55 ಕೋಟಿ ವಿಚಾರ, 55 ಕೋಟಿ ರೂಪಾಯಿ ವಿಚಾರಗಳು ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ತಾರೆ. ಅಮೌಂಟ್, ಭಾರತದ ಅಮೌಂಟ್, ಭಾರತದ ದುಡ್ಡು ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿಗಳು ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಖಜಾನೆಯಿಂದ ಪಾಕಿಸ್ತಾನಕ್ಕೆ ಹೋಗುತ್ತೆ. ಅದನ್ನ ಸಿಟ್ಟು ನನಗೆ ತಡಿಲಾಗೋಕ್ಕಾಗೋದಿಲ್ಲ. ಭಾರತ ಈಗ ಆಲ್ರೆಡಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿತ್ರಹಿಂಸೆ ಅನಿಸ್ತಾ ಇದೆ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಭಾರತದಲ್ಲಿ ಸಾವಿರಾರು ಊಟ ಇಲ್ಲ, ಬಟ್ಟೆ ಇಲ್ಲ, ಸಾವಿರಾರು ಹಿಂದೂಗಳಿಗೆ, ನಿರಾಶ್ರಿತವಾದಂತಹ ಹಿಂದೂಗಳಿಗೆ ಮನೆ ಇಲ್ಲ, ಮಠ ಇಲ್ಲ. ಆದ್ರೂ ಕೂಡ ಮಹಾತ್ಮ ಗಾಂಧೀಜಿಯವರು 55 ಕೋಟಿ ರೂಪಾಯಿ ಪಾಕಿಸ್ತಾನ ಕೊಡ್ತಾರೆ. ಅಂದ್ರೆ ಇವರು ಗಾಂಧೀಜಿಯವರು ಇನ್ನು ಬದುಕುಳಿದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡ್ತಾರೆ. ಅದಕ್ಕೆ ನಾನು ಗಾಂಧೀಜಿಯವರನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ದು ನಾಥೂರಾಮ್ ಗೋಡ್ಸೆ. ಹೌದು, ನಾನು ಗಾಂಧೀಜಿಯವರನ್ನ ಕೊಂದೆ ಅಂತ ಹೇಳಿ ತಮ್ಮ ಪುಸ್ತಕದಲ್ಲಿ ಬರೆದಿಟ್ಟಿದ್ದು ನಾಥೂರಾಮ್ ಗೋಡ್ಸೆ ಅವರು. ಸ್ನೇಹಿತರೆ, ಬನ್ನಿ ನೋಡಿ, ಕೊನೆಯದಾಗಿ ನಾಥೂರಾಮ್ ಗೋಡ್ಸೆ ಏನ್ ಹೇಳ್ತಾರಪ್ಪ ಅಂದ್ರೆ, ನಾನು ಅತ್ಯಂತ ಪ್ರೀತಿಯಿಂದ ನಾನು ಭಾರತ ಮಾತೆಗೆ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ. ನಾನು ಗಾಂಧೀಜಿಯವರನ್ನ ಕೊಂದಿದ್ದು ನಾನು ಒಪ್ಪುಗೋತೀನಿ, ಭಾರತದ ರಾಷ್ಟ್ರಪಿತ ಕೊಂದಿದ್ದು ನಾನು ಸಮರ್ಥನೆ ಮಾಡ್ಕೋತೀನಿ ಅಂದಿದ್ದು ನಾಥೂರಾಮ್ ಗೋಡ್ಸೆ ಅವರು. ಸ್ನೇಹಿತರೆ, ಮರಣ ದಂಡನೆ
ಘೋಷಣೆ ಆಗುತ್ತೆ. ಆದ್ರೆ ಮರಣ ದಂಡನೆ ಆಗುವುದಕ್ಕಿಂತ ಮುಂಚೆ ಒಂದು ತಮ್ಮ ಮಾತನ್ನ ತಮ್ಮ ನಾಯಕರಿಗೆ ಮುಂದುಗಡೆಯುತ್ತಂತ ನಾಯಕರಿಗೆ ಈ ರೀತಿಯಾಗಿ ಸ್ಪಷ್ಟಪಡಿಸ್ತಾರೆ ನಾಥರಾಮ್ ಗೋಡ್ಸೆ ಅವರು. ಅಖಂಡ ಭಾರತವನ್ನ ಹೇಗೆ ತುಂಡಾಯಿತು, ಅಖಂಡ ಭಾರತವನ್ನ ಮತ್ತೆ ಭಾರತ ಜೋಡಿಸಬೇಕು, ಇಡೀ ಅಖಂಡ ಭಾರತ ಯಾವಾಗ ಜೋಡಣೆ ಆಗುತ್ತೆ, ಸಿಂಧು ನದಿ ಯಾವಾಗ ಭಾರತದಲ್ಲಿ ಹರಿಯುತ್ತಾಳೆ ಅಂದು ನನ್ನ ಚಿತಾಭಸ್ಮ ಪುಣೆಯ ಮನೆಯಲ್ಲಿರುವಂತಹ ಚಿತಾಭಸ್ಮ ನೋಡ್ಬೋದು. ಈ ಚಿತಾಭಸ್ಮವನ್ನು ನಾನು ಅಖಂಡ ಭಾರತ ಆದಾಗ ಸಿಂಧು ನದಿ ನನ್ನ ದೇಶದಲ್ಲಿ ಹರಿದಾಗ ನನ್ನ ಚಿತಾಭಸ್ಮವನ್ನ ನದಿಗೆ ಬಿಡಬೇಕಂತ ಹೇಳಿದ್ದು ಇದೇ ನಾಥೂರಾಮ್ ಗೋಡ್ಸೆ ಅವರು. ಒಂದು ಕೈಯಲ್ಲಿ ಮರಣದಂಡ ಆಗೋಕ್ಕಿಂತ ಮುಂಚೆ ಒಂದು ಕೈಯಲ್ಲಿ ಭಾರತದ ಅಖಂಡ ಭಾರತದ ನಕ್ಷೆ, ಇನ್ನೊಂದು ಕೈಯಲ್ಲಿ ಹಿಂದೂ ರಾಷ್ಟ್ರದ ಭಗವಾ ಧ್ವಜ. ಇವೆರಡೂ ಪ್ರೀತಿಯಿಂದ ನಾನು ತೆಗೆದುಕೊಂಡು ಸಾಯ್ತೀನಿ. ಭಾರತ ಮಾತೆಗೆ ನನ್ನ ಜೀವನವನ್ನ ನನ್ನ ಬಲಿದಾನವನ್ನ ತ್ಯಾಗ ಮಾಡ್ತೀನಿ. ಭಾರತ ಮಾತೆಗಿಂತ ಯಾರೂ ದೊಡ್ಡವರಲ್ಲ, ನಾನು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಕೊನೆಯುಸಿರಾಗಿ ನನ್ನ ಭಾರತ ಮಾತೆಯ ಮಡಿಲಲ್ಲಿ ಸಾಯಲು ಸಿದ್ಧ. ಗಾಂಧೀಜಿಯವರನ್ನ ಕೊಂದಿದ್ದು ನಾನೇ 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 ಅಂತ ಹೇಳಿದ್ದು ನಾಥೂರಾಮ್ ಗೋಡ್ಸೆ. ಸ್ನೇಹಿತರೆ, ಬಹುಶಃ ಈ ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಪ್ರಮುಖವಾಗಿ ಗೊತ್ತಿರೋದು ಕಾರಣ ಏನಂದ್ರೆ, ಹಿಂದೂ ಮತ್ತು ಮುಸ್ಲಿಮರ ನಡುವೆ ನಡೆದಂತ ಗಲಾಟೆಗಳು, ಸಂಘರ್ಷಗಳು. ಇದಕ್ಕೆ ಮಹಾತ್ಮ ಗಾಂಧೀಜಿಯವರ ಓಲೈಕೆಗೆ ಗಾಂಧೀಜಿಯವರು ನಾನು ಹೊಂದಿ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಮಾತುಗಳನ್ನು ಹಿಡಿದು ಹಿಂದುತ್ವವಾದಿ, ಹಿಂದೂ ವಿಚಾರಧಾರೆ ಇರುವಂತ ನಾಥೂರಾಮ್ ಗೋಡ್ಸೆ. ಸ್ನೇಹಿತರೆ, ಈ ವಿಡಿಯೋ ಬಹುಶಃ ನಮಗೆ ಅರ್ಥ ಆಗಿರ್ಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ.